ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಾವ್ಯ ವ್ಲಾಗ್ಸ್. ಹೆಂಗಪ್ಪ ಎದ್ದೇಳೋದು ಅನಿಸುತ್ತೆ, ಆದರೆ ಡೈಲಿ ಕೆಲಸ ಆಗಲೇಬೇಕಲ್ಲ, ಸೊ ಎದ್ದೇಳಲೇಬೇಕು. ದೇವ್ರನ್ನ ನಮಿಸ್ತಾ. ವಾತಾವರಣ ಅಂತೂ ತುಂಬ ಚಳಿಯಾಗಿದೆ. ದೊಡ್ಡವರೇ ಆಗಿರ್ಬೋದು, ಚಿಕ್ಕವರೇ ಆಗಿರ್ಬೋದು, ಶೀತ ಕೆಮ್ಮು ಅಥವಾ ಆರೋಗ್ಯ ಕೆಡುವಂಥ ಸಮಯ ಇದು. ಸೊ ಹಾಗಾಗಿ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೇಬೇಕು. ಈ ಚಳಿ ನೋಡಿದರೆ ಸ್ವಲ್ಪ ನಿಧಾನಕ್ಕೆ ಎದ್ದೇಳೋಣ ಅನಿಸುತ್ತೆ, ಆದರೆ ಆಗಲ್ವಲ್ಲ, ಮಕ್ಳಿಗೆ ಸ್ಕೂಲ್ ಇರೋದ್ರಿಂದ ಬೇಗ ಎದ್ದೇಳಲೇಬೇಕು. ನನಗೂ ಮತ್ತು ಚಿಕ್ಕವಂಗೂ ಸ್ವಲ್ಪ ಕೋಲ್ಡ್ ಮತ್ತು ಕಾಫ್ ಆಗಿಬಿಟ್ಟಿದೆ. ಹಾಗಾಗಿ ಇಬ್ಬರು ಡೀಪ್ ಬ್ರೀತ್ ಕುಡಿತಾ ಇದ್ದೀವಿ. ಇದು ಕುಡಿಯೋದ್ರಿಂದ ಬ್ರೀತ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಅಸ್ತಮ ಆಗಿರ್ಬೋದು ಅಥವಾ ಲಂಗ್ಸಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಕೆಮ್ಮು, ಶೀತ, ಗಂಟಲು ನೋವು ಎಲ್ಲದಕ್ಕೂ 5 ml ಡೈಲಿ ಕುಡಿದ್ರೆ ಸಾಕು, ಒಳ್ಳೆ ರಿಲ್ಯಾಕ್ಸೇಷನ್ ಆಗಿಬಿಡುತ್ತೆ. ಹಾಗೆ ಆಕ್ಟಿವ್ ಆಗಿ ನಮ್ಮ ಡೇನ ಸ್ಪೆಂಡ್ ಮಾಡ್ಬೋದು, ಅಥವಾ ನಮ್ದೇನು ಕೆಲಸ ಇರುತ್ತೆ, ಆಸ್ ಯೂಶುವಲ್ ರೊಟೀನ್ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೋಬೋದು ನೀಟಾಗಿ. ಸ್ವಲ್ಪ ಬ್ರೀತ್ ಎಲ್ಲ ಚೆನ್ನಾಗಿ ಮಾಡಬಹುದು. ಅಮೃತ್ ನೋನಿ ನಮ್ಮದೇ ಕರ್ನಾಟಕದ ಪ್ರಾಡಕ್ಟ್ ಇದು. ಸ್ಪೆಷಲಿ ಚಳಿಗಾಲಕ್ಕಿಂತ ತುಂಬಾನೇ ಯೂಸ್ ಬರುತ್ತೆ. ನಿಮ್ಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕು ಅಥವಾ ತರಿಸ್ಕೋಬೇಕು ಅಂದರೆ ಡೈರೆಕ್ಟ್ ಆಗಿ ಅಮೃತ್ ನೋನಿ ವೆಬ್ಸೈಟ್ಗೆ ಹೋಗಿ ಖರೀದಿ ಮಾಡಬಹುದು. ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಬಹುದು. ನಮ್ಮ ಚಿಕ್ಕವಂಗಂತೂ ಡೀಪ್ ಬ್ರೀತ್ನ ಕುಡಿಸೋದು ತುಂಬ ಕಷ್ಟ ಏನು ಅನ್ಸಲ್ಲ. ನಾವಾದ್ರೂ ಅಷ್ಟೇ, ಯಾರಾದರೂ ಅಷ್ಟೇ ಆರೋಗ್ಯದ ಕಡೆ ಚೆನ್ನಾಗಿ ಗಮನ ಹರಿಸಬೇಕು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.